ಅದ ಅದ್ ಅದನ್ನ 12 ಗಂಟೆಗೆ ಮಾಡಕ್ ಹೊರಟಿದ್ದಾರೆ ಮೇಡಮ್. ಪ್ರಾಬ್ಲಮ್ ಏನಂದ್ರೆ ಈಗ 8 ಇರೋದನ್ನ 10 ತಾಸು ಕಂಪಲ್ಸರಿ ಮಾಡಿ ಇನ್ನೂ 2 ತಾಸು ಓಟಿನ ಕಂಪಲ್ಸರಿ ವಾಲಂಟಿಯರ್ ಅಂತ ಹೇಳ್ತಾ ಇದ್ದಾರೆ. ಓಟಿನ ವಾಲಂಟಿಯರ್ ಅಂತ ಹೇಳ್ತಾ ಇದ್ದಾರೆ. ವಾಲಂಟಿಯರ್ ಆಗಲ್ಲ, ಅದನ್ನು ಕಂಪಲ್ಸರಿ ಮಾಡಿಬಿಟ್ಟು ಈಗ ಎಕ್ಸ್ಪರ್ಟ್ ಮಾಡಕ್ ಹೋಗ್ತಾ ಇದ್ದಾರೆ. ಇವೆರಡೂ ಪ್ರಸ್ತಾವನೆ ಏನಿದಾವ ಆಂಟಿ ವರ್ಕರ್ಸ್ ಇದಾವೆ, ಇದನ್ನ ತಗೊಳಕ್ ಆಗಲ್ಲ ಅಂತ ನಾವು ಕೇಳ್ತಾ ಇದ್ವಿ. ಎಸ್ ಸರ್. ಪಿ.ಸಿ. ರಾವ್ ಸರ್, ತಾವೇನ್ ಹೇಳ್ತೀರಿ? ತಮ್ಮ ಅಭಿಪ್ರಾಯ ಏನು? ಈ ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ತರುವ ಕುರಿತಾಗಿ ಚಿಂತನೆ ಆಗ್ತಾ ಇದೆ. ಸೊ ಸಭೆಯಲ್ಲಿ ತಾವು ಕೂಡ ಇದ್ರಿ, ತಾವೇನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ? ನಾನು ಎಲ್ಲಾ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ನ ಪರವಾಗಿ, ಅಂದ್ರೆ ಎಲ್ಲಾ ಉದ್ಯಮಿಗಳ ಪರವಾಗಿ ಹೇಳ್ತಾ ಇರೋದು, ಈ 2 ಕಾನೂನುಗಳ ಕಾರ್ಮಿಕರಿಗೆ ಹಿತದೃಷ್ಟಿಯಿಂದ ಆಗ್ತಿರುವಂತ ಕಾನೂನು. ಯಾವುದೇ ಕಾರಣಕ್ಕೆ ಇದು ಕಾರ್ಮಿಕರಿಗೆ ಒಂದಿಷ್ಟು ತೊಂದರೆ ಆಗೋದಿಲ್ಲ. ಬಹಳಷ್ಟು ಕಾರ್ಮಿಕರಿಗೆ ಇದರಿಂದ ಒಳ್ಳೇದಾಗ್ತದೆ. 9 ಗಂಟೆ ಈಗ ಇರುವಂತ ಸಮಯವನ್ನು ಇನ್ನು 1 ಗಂಟೆ ವಿಸ್ತರಿಸಿದರೆ, ಅಂದ್ರೆ 10 ಗಂಟೆವರೆಗೆ ವಿಸ್ತರಿಸಿದಾಗ ಆ ಎಲ್ಲಾ ಕಾರ್ಮಿಕರಿಗೆ 2 ದಿನ ರಜೆ ಲಭ್ಯವಿರುತ್ತದೆ. ಒಂದು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ 1,000 ಜನ ಇರುವಂತ ಇಂಡಸ್ಟ್ರಿಯಲ್ಲಿ ಸುಮಾರು 800 ಜನ ಮಹಿಳೆಯರು ಇರ್ತಾರೆ. ಅವರಿಗೆ 2 ದಿನ ರಜೆ ಸಿಕ್ಕುವಂತ ಅವಕಾಶವನ್ನು ವಂಚಿತರಾಗ್ತಾರೆ ಇದು ಕಾನೂನು ತರದೇ ಇದ್ರೆ. ಅದರ ಜೊತೆಗೆ ಇನ್ನು ಕಾರ್ಮಿಕರಿಗೆ ರಜೆ ಬೇಡ ಅಂತ ಇದ್ದಾಗ ಆ 1 ಗಂಟೆಗೆ ಓವರ್ ಟೈಮ್ ಆಗಿ ಮಾಲೀಕರು ಕೊಡ್ತಾರೆ. ಇದರಿಂದ ಕಾರ್ಮಿಕರಿಗೆ ಕನಿಷ್ಠ ತಿಂಗಳಿಗೆ 5,000ದಷ್ಟಾದ್ರೂ ಹಣ ಹೆಚ್ಚುವರಿ ಬರ್ತದೆ. ಯಾವುದೇ ಕಾರಣಕ್ಕೆ 1 ಗಂಟೆ ಹೆಚ್ಚುವರಿ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಪ್ರತಿಫಲವಿಲ್ಲದೆ ಕೆಲಸ ಮಾಡೋದಿಲ್ಲ. ಇದರಿಂದ ನಿಜವಾಗಿ ಇದು ಕಾರ್ಮಿಕ ವಿರೋಧಿ ಅಲ್ಲ, ಕಾರ್ಮಿಕರಿಗೆ ಸ್ನೇಹವಾದಂತಹ ಕಾರ್ಯಕ್ರಮ ಆಗ್ತದೆ. 2 ದಿನ ರಜೆ ಸಿಕ್ಕಿದಾಗ ಬಹಳಷ್ಟು ಟ್ರಾಫಿಕ್ ಕಮ್ಮಿ ಆಗ್ತದೆ. ಅವರಿಗೆ ಒಂದು ದಿನ ಮಾಮೂಲು ರಜೆ ಇದ್ದು ಇನ್ನೊಂದು ಹೆಚ್ಚುವರಿ ರಜೆಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಉಳಿತಾಯವಾಗ್ತದೆ, ಟ್ರಾವೆಲಿಂಗ್ ಟೈಮ್ ಉಳಿತಾಯ ಆಗ್ತದೆ. ಮನೆಯಲ್ಲಿ ಮಕ್ಕಳ ಜೊತೆ, ಸಂಸಾರದ ಜೊತೆ ಇಲ್ಲಿ ಯಾರು ಹೊರಗಡೆ ಹೋಗ್ಬೇಕಾದ್ರೆ ಅವರಿಗೆಲ್ಲರಿಗೂ ಸಾಕಷ್ಟು ಅವಕಾಶಗಳು ಸಿಗ್ತದೆ. ಅಂದ್ರೆ ಪಿ.ಸಿ. ರಾವ್ ಅವರೇ, ಕೇವಲ ವಾರದಲ್ಲಿ 2 ದಿನ ರಜೆ ಸಿಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದಲೇ ಈ ಕಾನೂನು ತಂದ್ರೆ ಒಳ್ಳೇದಾಗುತ್ತೆ ಅನ್ನುವಂತಹ ಅಭಿಪ್ರಾಯನೇ ತಮ್ದು, ತಾವು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೌದು, ಈಗಾಗಲೇ 9 ಗಂಟೆ ಇದೆ, 8 ಗಂಟೆ ಇದೆ, ಕೆಲವು ಕಡೆ 9 ಗಂಟೆ ಇದೆ. ಸೊ ಅದನ್ನ 1 ಗಂಟೆ ಎಕ್ಸ್ಟೆಂಡ್ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತೀರಾ. ಆದ್ರೆ ಸೋಮಶೇಖರ್ ಅವರು ಒಂದು ಮಾತನ್ನ ಹೇಳಿದ್ರು, ಓಟಿ ಮಾಡಿದಂತಹ ಸಂದರ್ಭದಲ್ಲಿ ಈಗ 10 ಅವರ್ ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ, ಅದಾದ ನಂತರ ಇನ್ನು 2 ಅವರ್ ಮಾಡ್ತಾರೆ. ಸೊ ಇದು ತುಂಬಾ ತೊಂದರೆಗೆ ಕಾರಣ ಆಗತ್ತೆ, ಕಾರ್ಮಿಕರು ಕಷ್ಟ ಪಡಬೇಕಾಗತ್ತೆ. ಇಲ್ಲ, ಕಾರ್ಮಿಕ ಯೂನಿಯನ್ ಲೀಡರ್ಸ್ಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ಅವರು ಕರೆಕ್ಟ್ ಆಗಿ ಅದನ್ನು ವಿಚಾರ ವಿನಿಮಯ ಮಾಡಬೇಕು. 12 ಅವರ್ ಇಸ್ ನಾಟ್ ಕಂಪಲ್ಸರಿ. ಯಾರ್ಯಾರಿಗೆ ಮಾಡ್ಲಿಕ್ಕೆ ಬೇಕು ಅವ್ರಿಗೆ ಮಾಡಿಸ್ತಾರೆ. 10 ಅವರ್ ಕೂಡ ನಾಟ್ ಕಂಪಲ್ಸರಿ. 9 ಅವರಿಗೆ ಹೋಗ್ಬಹುದು. ಅವನು 1 ಗಂಟೆ ಹೆಚ್ಚುವರಿ ಮಾಡಿದ್ರೆ ಅವನಿಗೆ ಓಟಿ ಸಿಗುತ್ತದೆ. 100 ರೂಪಾಯಿ 1 ಅವರಿಗೆ ಸಂಬಳ ಆದ್ರೆ 200 ರೂಪಾಯಿ ಓಟಿ ದುಡ್ಡು ಬರ್ತದೆ. 25 ದಿವಸಕ್ಕೆ 5,000. 1 ಗಂಟೆ ಹೆಚ್ಚು ಕೆಲಸ ಮಾಡಿದಾಗ 5,000 ರೂಪಾಯಿ ಹೆಚ್ಚುವರಿ ಬಂದಾಗ 100ರಲ್ಲಿ 80% ಕಾರ್ಮಿಕರು ಒಪ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಕೂಡ ಉದ್ಯೋಗಿಗಳು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದ. ಪಿ.ಸಿ. ರಾವ್ ಅವರೇ, ಉದ್ಯೋಗಿಗಳ ಮನಸ್ಥಿತಿಯು ಹಾಗೆ ಇದೆಯಾ? ಎಲ್ಲ ಉದ್ಯೋಗಿಗಳು ಇದನ್ನು ಪರಿವರ್ತನೆ ಮಾಡದಿರಬಹುದು. ಇದು ಯಾವ ಉದ್ಯೋಗಿಗಳಿಗೆ ಇದು ಅಗತ್ಯ ಇದೆ, ಕಾರ್ಮಿಕರ ಕೊರತೆ ಇದೆ, ಅಥವಾ ಕಾರ್ಮಿಕರು ಈಗ ಕೆಲವೊಂದು ಸೀಸನ್ಗಳಲ್ಲಿ ಕೆಲವೊಂದು ಹೇಳ್ತೀವಿ, ಈಗ ಮದುವೆ ಸೀಸನ್ ಇರಬಹುದು, ಅಕ್ಷಯ ತೃತೀಯ ಅಂತ ಸೀಸನ್ ಚಿನ್ನದ ಅಂಗಡಿಗಳು ಇರ್ತದೆ. ಅಂದ್ರೆ ಎಲ್ಲ ಉದ್ಯೋಗಿಗಳೆಲ್ಲ, ಬಹುತೇಕ ಉದ್ಯೋಗಿಗಳು ಈಗ ಇದಕ್ಕೆ ಓಕೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.